ಸ್ನೇಹಿತರೆ ನಮಸ್ತೆ. ನೋಡಿ, ನಾನು ನಿಮ್ಮ ಚಾಲಕ ಮಿತ್ರ ನಾಗೇಶ್ ಗೌಡ KH. ಇಲ್ಲಿ ನನ್ನ ಪ್ರೊಫೈಲಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತೇಳಿ ಚೆಕ್ ಮಾಡೋಣ ಅಂತ ಹೋದೆ. ಇದು ನೋಡಿ, ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ಟಚ್ ಮಾಡಿದ್ರೆ ಇನ್ನು 28 ದಿವಸದ ಒಳಗಡೆ 5.8 ಮಿಲಿಯನ್ ವ್ಯೂಸ್ ಆಗಿದೆ. ಅಪ್ರಾಕ್ಸಿಮೇಟ್ ಅರ್ನಿಂಗು $44.52. ನೋಡಿ, ಈಗ ಬಂದು 43.48 ಬಂತಿದ್ದು. ರಿಫ್ರೆಶ್ ಮಾಡ್ತಾ ಚೇಂಜಸ್ ಆಗುತ್ತೆ ಮೋಸ್ಟ್ಲಿ. ಸೊ ಇದ್ರ ಜೊತೆಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ, ಏನಂದರೆ ಸಮ್ ಆಫ್ ಯುವರ್ ಕಂಟೆಂಟ್ ಮೇ ಎಫೆಕ್ಟ್ ಯುವರ್ ಎಬಿಲಿಟಿ ಟು ಬಿ ರೆಕಮೆಂಡೆಡ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಪ್ರೊಫೈಲು ಆ್ಯಸ್ ಸಮ್ ಇಶ್ಯೂಸ್ ಅಂತ ಇದೆ. ಸೊ ಏನು ಚೆಕ್ ಮಾಡಿದ್ರೆ ನೋಡಿ, ಈ ರೀತಿಯಾಗಿ 4 ನೋಡಿ ಎಷ್ಟಿದೆ, 1 2 3 4 5 6 7 8ನ ನ್ಯೂಡಿಟಿ ಆರ್ ಸೆಕ್ಸುಯಲ್ ಆ್ಯಕ್ಟಿವಿಟೀಸ್ ಅಂತೇಳಿ ಕೊಟ್ಟಿದ್ದಾರೆ ಇದಿಷ್ಟಕ್ಕೂ. ಆಮೇಲೆ ಟ್ರೇಡ್ ಮಾರ್ಕ್ ಅಂತ ಒಂದು ಬಂದಿದೆ. ಸೊ ಇದರಲ್ಲಿ 1 2 3 4 5 6 7ಕ್ಕೆ ಒಂದೇ ಥರ ಕೊಟ್ಟು 1ಕ್ಕೆ ಮಾತ್ರ ಚೇಂಜ್ ಮಾಡಿದ್ದಾರೆ. ಇದು ಹೆಂಗೆ ಅಂತ ನೋಡಿ, ಡಿಸೆಂಬರ್ 6ನೇ ತಾರೀಕಲ್ಲಿ ನಾನೇನೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಫೇಸ್ಬುಕ್ಕಿಂದನೇ ಡಿಲೀಟ್ ಆಗೋ ರೀತಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಇವ್ರದ್ದೆಲ್ಲ ಇಷ್ಟೇ. ಓದಿರೋರು ಏನು ಮಾಡ್ತಾರೆ ಅಂದರೆ, ಅವ್ರು ಏನು ಕೆಲಸ ಮಾಡಬೇಕು, ಈ ರೋಡಲ್ಲಿ ಬಂದು ಬೀದಿಲಿ ಹೋರಾಟ ಮಾಡೋದು ಎಲ್ಲ ಮಾಡ್ತೀವಲ್ಲ ನಾವು ಡ್ರೈವರ್ಗಳು, ಈ ಸಂಘಗಳನ್ನ ಕಟ್ಕೊಂಡು ರೋಡಲ್ಲೆಲ್ಲ ಗುದ್ದಾಡ್ತೀವಲ್ಲ, ಆ ಕೆಲಸ ಎಲ್ಲ ಮಾಡಲ್ಲ. ಅವ್ರು ಮಾಡೋದು ನೋಡಿ ಈ ಕೆಲಸ. ನಾವು ಇದೇ ಥರ ಬುದ್ಧಿವಂತಿಕೆಯಲ್ಲಿ ಕೆಲಸ ಮಾಡಬೇಕು. ನೋಡಿ, ಇಲ್ಲೇನು ಯಾವ ವಿಡಿಯೋನ ರಿಪೋರ್ಟ್ ಮಾಡಿದ್ದಾರೆ ಅಂತ ನೋಡಿ. ಇಲ್ಲಿ ಅಕ್ಟೋಬರ್ 25ನೇ ತಾರೀಕಲ್ಲಿ ನಾನೊಂದು ವಿಡಿಯೋ ಮಾಡಿರ್ತೀನಿ ರ್ಯಾಪಿಡೋ ವಿಚಾರದಲ್ಲಿ. ಈ ವಿಡಿಯೋನ ತಗೊಂಡೋಗ್ಬಿಟ್ಟು ನೋಡಿಲಿ, ದೀಸ್ ಗೋಸ್ ಅಗೇನೆಸ್ಟ್ ಅವರ್ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ಆನ್ ನ್ಯೂಡಿ ಆರ್ ಸೆಕ್ಸಿ ಆ್ಯಕ್ಟಿವಿಟೀಸ್ ಅಂತೆ. ಅಲ್ಲ, ಈ ಒಂದು ವಿಡಿಯೋದಲ್ಲಿ ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ, ಡ್ರೈವರ್ಗಳಿಗೆ ಅವೇರ್ನೆಸ್ನ ಮೂಡಿಸ್ತಾ ಇದ್ದಾರೆ. ಇದಕ್ಕೆ ಸೆಕ್ಸುಯಾಲಿಟಿನೋ ಆ್ಯಕ್ಟಿವಿಟೀಸನ್ನು ಹೇಳ್ತಾರೆ. ನೋಡಿ, ಇದನ್ನು ರಿಪೋರ್ಟ್ ಮಾಡಿರೋದು. ವಿ ರಿಮೂವ್ಡ್ ಯುವರ್ ವೀಡಿಯೋಸ್ ಅಂದರೆ ಫೇಸ್ಬುಕ್ ಅವರು ರಿಮೂವ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಇದೊಂದಾಯ್ತಾ? ಇನ್ನೊಂದೇನು ನೋಡಿ, ಇದು 2ನೇದು. ಅದೇ ಸೇಮ್ ಡಿಸೆಂಬರ್ 6ನೇ ತಾರೀಕಲ್ಲೇ ಟೋಟಲ್ 1 2 3 4 ಮಾಡಿದ್ದಾರೆ. ಇದು ಯಾವ ವಿಡಿಯೋ ನೋಡೋಣ ಇರಿ. ನೋಡಿ, ಇದು ಅಷ್ಟೇ. ನೋಡಿ, ಇಲ್ಲಿ ಟೌನರ್ ಅಪ್ಲಿಕೇಶನ್ ಯಾವ ರೀತಿ ಡೌನ್ಲೋಡ್ ಮಾಡುವುದು ಮತ್ತು ರಿಜಿಸ್ಟರ್ ಮಾಡೋದು ಎಂಬುದ್ರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೆ. ಇದನ್ನು ತಗೊಂಡೋಗ್ಬಿಟ್ಟು ನೋಡಿ, ಇಲ್ಲಿ ದಿಸ್ ವಿಡಿಯೋ ಮೇ ಬಿ ಕಂಟೈನ್ ನ್ಯೂಡಿಟಿ ಆರ್ ಸೆಕ್ಸುಯಲ್ ಆ್ಯಕ್ಟಿವಿಟೀಸ್ ಅಂತ ಹೆಂಗೆ ರಿಪೋರ್ಟ್ ಮಾಡಿದ್ದಾರೆ ನೋಡಿ. ನೆಕ್ಸ್ಟು 3ನೇದು ನೋಡಿ, ಇದು ಅಷ್ಟೇ.